ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನಾವು ಸೆಕೆಂಡ್ PUC ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಗೆ ಆಯಿತಾ. ಅಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಕೇಳ್ತಾರೆ ಅದಕ್ಕೆ ಅಂದರೆ 11 ಮಾರ್ಕ್ಸು ಅಥವಾ 10 ಮಾರ್ಕ್ಸ್ಗೆ ಕೇಳ್ತಾರೆ. ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂದರೆ 2 ಮಾರ್ಕ್ಸು MCQ ಕ್ವಶನ್ ಇರುತ್ತೆ, 1 ಮಾರ್ಕ್ಸು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಇರುತ್ತೆ, 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ ಇರುತ್ತೆ, 3 ಮಾರ್ಕ್ಸು ಏನಪ್ಪ ಡಯಾಗ್ರಾಮರ ಕೇಳ್ಬೋದು, ಇಲ್ಲಾಂದರೆ ಥಿಯರಿಯರ ಕೇಳ್ಬೋದು. 3 ಮಾರ್ಕ್ಸ್ಗೆ ಇರುತ್ತೆ. ಇದೀಗ ಫಸ್ಟ್ ಕ್ವಶನ್ ಯಾವ ಥರ ನೋಡೋಣ ಅಂದರೆ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ನು ಯಾವ್ದು ಇಂಪಾರ್ಟೆಂಟ್ ನೋಡೋಣ. ಈಗ ಡ್ರಾಯಿಂಗ್ ನೀಡ್ ಲೇಬಲ್ ಡಯಾಗ್ರಾಮ್ ಆಫ್ ಫೀಮೇಲ್ ಗೆಮಿಟೋಫೈಟ್ ಅಂತಲೂ ಕೇಳ್ಬೋದು, ಎಂಬ್ರಿಯೋ ಸ್ಯಾಕ್ ಅಂತಲೂ ಕೇಳ್ಬೋದು, ಇಲ್ಲ 7 ಸೆಲ್ಡ್ 8 ನ್ಯೂಕ್ಲಿಟೈಡ್ ಅಂತಲೂ ಕೇಳ್ಬೋದು. ಆಯಿತಾ. ಇಲ್ಲಿ ಏನು ಡಯಾಗ್ರಾಮ್ ಐತೆ ಸೇಮ್ ಇದೇ ಥರ ಡಯಾಗ್ರಾಮ್ ಬಿಡಿಸ್ಬೇಕು ನೀವು. ಡಯಾಗ್ರಾಮ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇರಲ್ಲ. ನಾವು ನೇಮಿಂಗ್ ಮಾಡ್ತೀವಲ್ಲ, ನೇಮಿಂಗ್ ಮಾಡೋದಕ್ಕೆ ಮಾತ್ರ ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಅವ್ರಿಗೆ ನಾವು ಕೇಳಿದ್ರು ಅಂತ ಅಂದರೆ ಏನಪ್ಪ 6 ನೇಮಿಂಗಾರ ಮಾಡಿರಲೇಬೇಕು ಕನಿಷ್ಠ. ಯಾಕಂದರೆ 1 ನೇಮಿಂಗ್ಗೆ ಅರ್ಧ ಮಾರ್ಕ್ಸ್ ಇರುತ್ತೆ, 2 ನೇಮಿಂಗ್ಗೆ 1 ಮಾರ್ಕ್ಸ್ ಇರುತ್ತೆ. ಆಯಿತಾ. ಈ ಥರ ನೀವು ಡಯಾಗ್ರಾಮ್ನ ಮಾಡಿ ತೋರಿಸ್ಬೇಕು. ಆಯಿತಾ. ಇದನ್ನ FA1ಗಾರ ಕೇಳ್ಬೋದು, ಮಿಡ್ ಟರ್ಮ್ಗಾರ ಕೇಳ್ಬೋದು, ಆ್ಯನಿವರ್ಗಾರ ಕೇಳ್ಬೋದು, ಅಥವಾ ಪ್ರಿಪರೇಟ್ರಿಗಾರ ಕೇಳ್ಬೋದು. ಆಯಿತಾ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ನು, ಎಲ್ಲ ಸತಿ ಕೇಳ್ತಾರೆ. ನಿಮಗೆ FA1ಗೆ ಏನಪ್ಪ ಕೇಳಿಲ್ಲ ಅಂತಂದರೆ ಮೇ ಬಿ ಮಿಡ್ ಟರ್ಮ್ಗಾರ ಕೇಳ್ಬೋದು, ಇಲ್ಲ ಆ್ಯನಿವಲ್ಗಾರ ಕೇಳ್ಬೋದು. ಆದರೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಅದನ್ನ ತಲೆಗೆ ಹಾಕಬೇಡಿ. ಆಯಿತಾ. ಯಾವುದೇ ಥರ ಕಲ್ತ್ರು ಅಲ್ಲಿ ನ್ಯಾಕ್ ಕೊಟ್ಟಿರ್ತಾನೆ ಕ್ವಶನಲ್ಲೇ. ಆಯಿತಾ. ನಮ್ಗೆ ಕನ್ಫ್ಯೂಸ್ ಮಾಡಿಸ್ತಾರೆ ಅಷ್ಟೇ. ಆಯಿತಾ. ಇದು 3 ಮಾರ್ಕ್ಸ್ಗೆ ಆಯಿತು. ಇದೇ 3 ಮಾರ್ಕ್ಸ್ 5 ಮಾರ್ಕ್ಸ್ ಕೇಳಿದ್ರು, 5 ಮಾರ್ಕ್ಸ್ಗೆ ಕೇಳಿದ್ರು ಅಂತಂದರೆ ಯಾವ ಥರ ಬರಿಬೇಕು ಅಲ್ವಾ. ನಾವು ಇದನ್ನ ಪಾಯಿಂಟ್ ಬೈ ಪಾಯಿಂಟ್ಸ್ ಏನಪ್ಪ ಬರ್ಕೊಂಡು ಹೋಯ್ತಾ ಇರಬೇಕು ಅಲ್ವಾ. ಯಾವ ಥರ ಕೇಳ್ಬೋದಕ್ಕೆ ಕ್ವಶನ್ನು ಅಂತಂದರೆ ವಿತ್ ಎ ನೀಡ್ ಲೇಬಲ್ ಡಯಾಗ್ರಾಮ್ ಆಫ್ ಎಕ್ಸ್ಪ್ಲೈನ್ ದ 7 ಸೆಲ್ಡ್ 8 ನ್ಯೂಕ್ಲಿಯೇಟ್ ನೇಚರ್ ಆಫ್ ಅ ಫೀಮೇಲ್ ಗೆಮಿಟೋಫೈಟ್ ಅಂತ ಕೇಳ್ಬೋದು. ಇಲ್ಲ ಫೀಮೇಲ್ ಗೆಮಿಟೋಫೈಟ್ನ ತೆಗ್ದಾಕ್ಬಿಟ್ಟು ಎಂಬ್ರಿಯೋ ಸ್ಯಾಕ್ ಅಂತ ಕೇಳ್ಬೋದು. ಅದಕ್ಕೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಆಯಿತಾ. ಯಾವ ಥರ ಈಗ ನಾವೇನಪ್ಪ ಅದಕ್ಕೆ ಪಾಯಿಂಟ್ಸ್ ಮಾಡಬೇಕಲ್ವಾ. ಪಾಯಿಂಟ್ ಪ್ರಕಾರ ನೋಡೋಣ. ಫಸ್ಟ್ ಪಾಯಿಂಟ್ ಏನು ಬರೀತೀರಾ ಅದು ಫೀಮೇಲ್ ಗೆಮಿಟೋಫೈಟು. ಅದೇ ಯಾವ ಥರ ಕರಿಬೋದು, ಇದು ಆಲ್ಸೋ ನೌನ್ ಎಸ್ ಎಂಬ್ರಿಯೋ ಸ್ಯಾಕ್ಸ್ ಅಂತಲೂ ಬರಿಬೋದು. ಆಯಿತಾ. ಫೀಮೇಲ್ ಗೆಮಿಟೋಫೈಟ್ ಈಸ್ ಆಲ್ಸೋ known as ಎಂಬ್ರಿಯೋ ಸ್ಯಾಕ್ ಅಂತಲೇ ಕರಿತೀವಿ. ಆಯಿತಾ. ಇನ್ನೊಂದು ಪಾಯಿಂಟ್ ಏನು ಬರೀತೀರಾ, ದ ಫೀಮೇಲ್ ಗೆಮಿಟೋಫೈಟ್ develop from a single functional ಮೆಗಾಸ್ಪೋರ್ಸ್. ಆಯಿತಾ. ಇನ್ನೊಂದು ಪಾಯಿಂಟ್ ಏನು ಬರೀತೀರಾ ಅಂತಂದರೆ ದಿಸ್ ಮೆಗಾಸ್ಪೋರ್ಸ್ ಅಂಡರ್ಗೋಸ್ ಅಂತ ಬರೀರಿ 3 ಸಕ್ಸೆಸಿವ್ ಮೈಟೋಸಿಸ್ ಡಿವಿಷನ್. ಏನು ಫಾರ್ಮ್ ಮಾಡೋಕ್ಕೆ ಹೋಯ್ತಾಯ್ತಪ್ಪ ಅಂತಂದರೆ ಟು ಫಾರ್ಮ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋನ ಫಾರ್ಮ್ ಮಾಡೋಕ್ಕೆ ಹೋಗ್ತಾ ಇದೆ. ಆಯಿತಾ. ಮತ್ತು ಈಗ 3 ನ್ಯೂಕ್ಲಿಯಸ್ ಅಲ್ವಾ, ಅದರಲ್ಲಿ 4 ಒಂದು ಯಾವುದೇ ಒಂದು ಬಿಡಬೇಕು ಅಂತಂದರೆ ಆಯಿತಾ 4 ಇರುತ್ತೆ. ಆಯಿತಾ. ಈ 4ಅಲ್ಲಿ ಒಂದು ಮಾತ್ರ ಫಂಕ್ಷನಲ್ ಸ್ಪೋರ್ಸ್ಗೆ ಒಯ್ತಿರೋದು. ಆಯಿತಾ. ಮೈಕ್ರೋಸ್ಪೋರ್ಗೂ ಮೆಗಾಸ್ಪೋರ್ಗೂ ವ್ಯತ್ಯಾಸ ಐತೆ. MEGA ಅಂತ ಅಂದರೆ ಅದು ಫೀಮೇಲ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಮೈಕ್ರೋಸ್ಪೋರ್ಸ್ ಅಂದರೆ MICRO ಅಂತ ಕೇಳಿದ್ರೆ ಮೇಲ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಆಯಿತಾ. ಮೆಗಾಸ್ಪೋರ್ಟ್ಸು ಈ 3 ಐತಲ್ಲ, ಈ 3 ಸೆಲ್ಲು ಎಲ್ಲಿಗೂ ಹೋಯ್ತೈತೆ, ಏನು ಫಾರ್ಮ್ ಮಾಡೋಕ್ಕೆ ಹೋಯ್ತೈತೆ ಅಂತ ಅಂದರೆ 8 ನ್ಯೂಕ್ಲಿಯೈಡ್ಗೆ ಏನಪ್ಪ ಫಾರ್ಮ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಮಿಕ್ಕಿದು 3 ಇದು ಒಂದು ಹಿಂಗೆ ಆಯ್ತಂದರೆ ಈಗ ಮಿಕ್ಕಿದು 3 ಏನಾಗುತ್ತೆ ಅಂದರೆ ಈಗ 3 ನ್ಯೂಕ್ಲಿಯಸ್ ಮೂವ್ ಟುವರ್ಡ್ಸ್ ಚಲಾಜ ಎನ್ಗೆ ಹೋಗುತ್ತಂತೆ. ಈಗ ಡಯಾಗ್ರಾಮ್ ನೀವು ನೋಡಿದ್ರೆ ಚಲಾಜ ಅಂತ ಬರದೆ ಅಲ್ವಾ. ಆ ಚಲಾಜ ಮೇಲ್ಗಡೆ
ಅಲ್ವಾ? ಚಲಾಸ ಕೆಳಗಡೆ ನಾವು ಬರ್ದಿರೋ ನೇಮು ಚಲಾಸ ಮೇಲ್ಗಡೆ ಬರೆದಿದ್ದೀವಿ ಪಕ್ಕದಲ್ಲಿ. ಅದು ಕೆಳಗಡೆ ಇದೇನು ಮಾಡುತ್ತೆ ಇಲ್ಲಿ ನೋಡಿ ಯಾವ ಥರ ಐತೆ ಅಂತಂದರೆ ಇಲ್ಲಿ ಐತೆ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ಕುತ್ಕೊಬಿಡುತ್ತೆ. ಇಲ್ಲೆಲ್ಲ ಒಂದೇ ಸಲ್ಲು ಕುತ್ಕೊಬಿಡುತ್ತೆ. ಇದೇನು ಮಾಡುತ್ತೆ, 3ನ್ನ ಮೇಲೆ ಕಳಿಸುತ್ತೆ, ಚಲಾಸ ಎಂಡಿಗೆ ಕಳಿಸುತ್ತೆ. ಆಯಿತಾ? ಇನ್ನು 3ನ್ನ ಕೆಳಗಡೆ ಕಳಿಸುತ್ತೆ. ಯಾವುದಕ್ಕೆ? ಮ್ಯಾಕ್ರೋಪಲ್ ಎಂಡ್ಗೆ ಕಳಿಸುತ್ತೆ. ಆಮೇಲೆ ಇನ್ನೂ ಏನು ಮಾಡುತ್ತೆ ಅಂತಂದರೆ ಕಮರ್ಷಿಯಲ್ ಆಗಿ ಫ್ಯೂಸ್ ಆಗುತ್ತೆ ಸೆಂಟ್ರಲಲ್ಲಿ, ಆ ಥರ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇದಕ್ಕೆ ಏನು ಬರಿಬೋದು ಅಂದರೆ 2 ನ್ಯೂಕ್ಲಿಯಸ್ ಅಟ್ ದ ಸೆಂಟರ್ ಫಾರ್ಮ್. ಈಗ ಫ್ಯೂಸ್ ಆಗ್ತಾ ಇದೆ ಅಲ್ವಾ 2 ಸೆಲ್ಸು ಅಥವಾ ನ್ಯೂಕ್ಲಿಯಸ್ಸು, ಅದೇನಂತ ಕರಿತೀವಿ? ಪೋಲಾರ್ ಸೆಲ್ ಅಂತ ಕರಿತೀವಿ. ಅಥವಾ ನಾವು ಅದನ್ನ ಸೆಕೆಂಡರಿ ನ್ಯೂಕ್ಲಿಯೈ ಅಂತಲೂ ಕರಿತೀವಿ, ನ್ಯೂಕ್ಲಿಯೈ ಅಂತಲೂ ಕರಿತೀವಿ. ಆಯಿತಾ? ಈಗ ಮುಂದೆ 3 ಕೆಳಗಡೆ ಮೈಕ್ರೋಪೈಲ್ ಎಂಡ್ಗೆ ಏನಪ್ಪ ಮೂವ್ ಆಯ್ತಲ್ವ, ಅದನ್ನು ಏನಂತ ಬರಿಬೋದು ಅಂತಂದರೆ 3 ಮೂವ್ ಟುವರ್ಡ್ಸ್ ಮೈಕ್ರೋಪೈಲ್ ಎಂಡ್ಗೆ ಏನಪ್ಪ 3 ಹೋಗ್ತಾ ಇದೆ. 1 ನ್ಯೂಕ್ಲಿಯಸ್ ಫಾರ್ಮ್ ಎಗ್ ಸೆಲ್ ಆಗೋಗುತ್ತಂತೆ. ಅದೇನಪ್ಪ ಸೈನೈಡ್ಸ್ ಮೇಲೆ ಐತಲ್ಲ, ಅದು ಎಗ್ ಸೆಲ್ ಫಾರ್ಮ್ ಮಾಡುತ್ತೆ. ಇನ್ನು ಇರುತ್ತಲ್ಲ, ಆ ಏನು ಫಾರ್ಮ್ ಮಾಡುತ್ತೆ ಅಂತ ಅಂದರೆ ಸೈನರ್ಜಿಡ್ಸ್ ಸೆಲ್ಸ್ ಆಗಿ ಫಾರ್ಮ್ ಮಾಡುತ್ತೆ. ಆಯಿತಾ? ಅದಕ್ಕೆ ಈ ಪ್ರೋಸೆಸ್ನ ನಾವು ಏನಂತ ಕರಿತೀವಿ ಅಂತ ಅಂದರೆ, ಮೆಚುರಿಟಿ ಆದಮೇಲೆ ಫೀಮೇಲ್ ಗೆಮಿಟೋಫೈಟು ಆಪರಸ್ಗೆ 7 ಸೆಲ್ಡ್ ಸ್ಟ್ರಕ್ಚರ್ ಆಗಿರುತ್ತೆ ಅದು. ಮತ್ತು ಥ್ರೂ ಇಟ್ ಹ್ಯಾಸ್ 8 ನ್ಯೂಕ್ಲಿಯೇಟ್ ಆಗಿರುತ್ತೆ. ಇದನ್ನೇ ನಾವು ಕೇಳೋದು 7 ಸೆಲ್ಡ್ 8 ನ್ಯೂಕ್ಲಿಯೇಟ್ ಅಂತ ಕೇಳೋದು. ಯಾವುದಕ್ಕೆ? ಫೀಮೇಲ್ ಗೆಮಿಟೋಫೈಟ್ಗೆ. ಆಯಿತಾ? ನೀಟಾಗಿ ನೋಡ್ಕೊಳ್ಳಿ ಒಂದ್ಸತಿ.